ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಏನಪ್ಪ ಈ ರೀತಿ ಎಲ್ಲ ಇಟ್ಕೊಬಿಟ್ಟಿದ್ದೀನಿ ಅನ್ಕೋತಿದ್ದೀರಾ? ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಅಥವಾ ಏನು ಅನ್ಕೋಬೇಡಿ. ಸೊ ಇದು ಬಿಸ್ನೆಸ್ ಎಲ್ಲ ಏನೂ ಇಲ್ಲ. ಏನಪ್ಪ ಅಂತ ಅಂದರೆ ನಾನೊಂದು ಟಿ ವಿ ಶೋಲಿ ಅಂದರೆ ಯಾವುದೋ ಗೇಮ್ ಥರ ಶೋ ಇತ್ತು. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಅದರಲ್ಲಿ ಬಂದಿದ್ದಂಥ ಗಿಫ್ಟ್ ಇದು. ಸೊ ಅದನ್ನ ಅದಕ್ಕೆ ತೋರ್ಸೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದರೆ ಶೋ ಅಪ್ ಏನು ಮಾಡ್ತಾಯಿಲ್ಲ, ಟಿ ವಿ ಶೋಗೆ ಬಂದಿದ್ದೀನಿ ಅಂತ ಏನಿಲ್ಲ. ನನಗೆ ಇದನ್ನ ತೋರಿಸ್ಬೇಕು ಅಂತ ಆಸೆ ಆಯಿತು. ಸೊ ಖುಷಿಯಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ, ಯಾವುದೇ ಶೋ ಅಪ್ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ನಾವು ಶೋ ಅಪ್ ತಗೊಳ್ಳೋ ಅಂತ ಏನು ಅಚೀವ್ಮೆಂಟ್ ಏನು ಮಾಡಿಲ್ಲ. ಹಾಗೆ ಅಷ್ಟು ಏನು ಶೋ ಅಪ್ ತಗೊಳಕ್ಕೆ ಇನ್ನೂ ನನ್ನ ಅಷ್ಟೊಂದು ಲೆವೆಲ್ಗೆಲ್ಲ ಇನ್ನೂ ರೀಚ್ ಆಗಿಲ್ಲ. ಸೊ ನನಗೆ ತೋರಿಸ್ಬೇಕು ಅಂತ ಅನಿಸಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನೊಂದೇನಪ್ಪ ಅಂದರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ಈಗಿನ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿರೋಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಸೊ ಮೊದಲನೇದಾಗಿ ಅವರು ಅಂದರೆ ಸುವರ್ಣ ಅದು ಸೂಪರ್ ಸ್ಟಾರ್ ಇದಕ್ಕೆ. ಸೊ ಸೂಪರ್ ಸ್ಟಾರ್ ಅಲ್ಲ, ನಾನು ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೆ, ಸುವರ್ಣ ಸೂಪರ್ ಸ್ಟಾರಲ್ಲಿ. ಸೊ ಇದು ಬಂದು ಗೃಹ ಮಂತ್ರಿ. ಇದಕ್ಕೆ ನಾನು ಅಂದರೆ ಅವ್ರು ಕೊಟ್ಟಿರೋಂಥ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ಲೈ ಮಾಡಿದ್ದಕ್ಕೆ ನನಗೆ 1 ಇಯರ್ ಆದಮೇಲೆ ಇದು ಚಾನ್ಸ್ ಬಂದಿದ್ದು. ಸೊ ಅವರು ಕಾಲ್ ಮಾಡಿ ಇಂಥ ಡೇ ಇರುತ್ತೆ ಅಂತ ಹೇಳಿದಾಗ ನಮ್ಮದು 4:00 ಈವ್ನಿಂಗ್ ಫಿಕ್ಸ್ ಆಯಿತು. ಅಂದರೆ ಅವ್ರು ಬಂದು ಶೂಟ್ ಮಾಡೋಷ್ಟರಲ್ಲಿ ನಮಗೆ 5:00 ಆಯಿತು. 5:00 7:30ವರೆಗೂ ಶೂಟ್ ಇತ್ತು. ಸೊ ಅಲ್ಲಿ ನನ್ನ ಅಪಾರ್ಟ್ಮೆಂಟ್ ಫ್ರೆಂಡ್ಸು, ಅಂದರೆ ಅಮ್ಮ ಮನೇಲಿ ಮಾಡಿದ್ದು, ಇಲ್ಲಿ ಮಾಡಿರಲಿಲ್ಲ ನಾನು. ಸೊ ಅಪಾರ್ಟ್ಮೆಂಟ್ ಫ್ರೆಂಡ್ಸು, ನನ್ನ ಸಿಸ್ಟರು, ನಾವೆಲ್ಲ ಹಸ್ಬೆಂಡು, ಅಪ್ಪ ಅಮ್ಮ ಎಲ್ಲ ಸೇರಿ ಶೋಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ನಿಮಗೆಲ್ಲ ವಿಡಿಯೋಸ್ ಬೇಕು ಅಂತಂದರೆ ಜಿಯೋ ಹಾಟ್‌ಸ್ಟಾರಲ್ಲಿ ಸಿಗುತ್ತೆ ನೋಡಿ. ಹಾಗೆ ಸ್ಯಾರಿ ಕೂಡ ಕೊಟ್ಟಿದ್ರು. ಸೊ ಅಲ್ಲಿ ವಿಡಿಯೋಸು ತೆಗಿಯೋ ಹಾಗಿರಲಿಲ್ಲ. ಸೊ ಅದರಿಂದ ನಾನು ಯಾವುದೇ ವಿಡಿಯೋಸ್ ಮಾಡಿಲ್ಲ. ಸೊ ಅಂದರೆ ಅವರು ಟೆಲಿಕಾಸ್ಟ್ ಮಾಡಾದ್ಮೇಲೆ ಅದರಲ್ಲಿ ಕೆಲವೊಂದು ಕ್ಲಿಪ್ಸ್ನ ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ. ಹಾಗೆ ಅವ್ರು ಕೊಟ್ಟಿರೋಂಥ ಗಿಫ್ಟ್ ಐಟಮ್ಸು ಅದನ್ನು ಶೇರ್ ಮಾಡಬೇಕು ಅಂತ ನಾನು ಬಂದಿದ್ದೀನಿ. ನಾನು ಫಸ್ಟು ಸ್ಟಾರ್ಟಿಂಗ್ ಏನು ಅಂದ್ಕೊಂಡಿದ್ದೆ, ಈ ಟಿ ವಿ ಶೋಸಲ್ಲೆಲ್ಲ ಕೊಡೋ ಗಿಫ್ಟ್ ಬಾಕ್ಸ್ಗಳಲ್ಲೆಲ್ಲ ಫುಲ್ ಏನೋ ಒಳಗಡೆ ಖಾಲಿ ಖಾಲಿ ಇರುತ್ತೆ, ಸುಮ್ಮನೆ ಶೋ ಅಪ್ಗೋಸ್ಕರ ಕೊಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಆ ಥರ ಏನಿಲ್ಲ. ಸೊ ಗಿಫ್ಟ್ ಬಾಕ್ಸಲ್ಲಿ ಗಿಫ್ಟ್ ಇದೆ. ಸೊ ತುಂಬ ಎಳೀತಾ ಇದ್ದೀನಿ ಅನ್ಕೋಬಿಡಿ. ನಮ್ಮದು ಒಂದು ಪ್ರೋಗ್ರಾಮ್ ಬಂದಿದೆ ಅಂತ ಒಂದು ಆಸೆ ಅಷ್ಟೇ, ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನನಗೆ ಅವರು ಸ್ಯಾರಿ ಕೊಟ್ಟಿದ್ರು. ಆ ಸ್ಯಾರಿನ ನಾನು ಅಮ್ಮಂಗೆ ಕೊಟ್ಟಿದ್ದೀನಿ. ಸೊ ಅದರದ್ದೊಂದು ಕ್ಲಿಪ್ ಹಾಕ್ತೀನಿ, ಹಾಗೆ ನೋಡ್ಕೊಳ್ಳಿ. ನಾನು ಈಗ ಇಲ್ಲಿ ಶೋ ಮಾಡೋಕ್ಕೆ ಅದನ್ನು ತೊಗೊಬಂದಿಲ್ಲ, ಅಲ್ಲೇ ಅಮ್ಮ ಮನೇಲೇ ಬಿಟ್ಟು ಬಂದಿದ್ದೀನಿ ಅಮ್ಮಂಗೆ ಅಂತಲೇ. ಸೊ ಅದಾದಮೇಲೆ ನಾನು ಇದು ಗ್ರಾಮ್ ಫ್ಲೋರ್ ಅಂತ ಅವ್ರು ಕೊಟ್ಟಿರೋಂಥದ್ದು, ಇದು ಫಸ್ಟ್ ನಾನು ಕೊಟ್ಟಿದ್ದು ಆಯುರ್ವೇದಿಕ್ ಐಟಮ್ಸು. ಇದ್ರೊಳಗಡೆ ಏನೇನಿದೆ ಅಂತ ಅಂದರೆ ಎಲ್ಲ ನಾನು ಓಪನ್ ಮಾಡಿ ನೋಡಿದ್ದೀನಿ. ಸೊ ನಿಮ್ಗೆ ಇರೋದ್ರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಇದರಲ್ಲಿ ನಮಗೆ ಈ ಆಯುರ್ವೇದಿಕ್ಕಿಂದ ಈ ಬ್ಯಾಗಲ್ಲಿ ಕೆಲವೊಂದು ಸೋಪ್ಸ್, ಅಂದರೆ ಇದು ಇವಾಗ ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ತುಂಬ ಜನ ಬಂದು ಕೇಳ್ತಿದ್ರು ಈ ಸೋಪ್ನ. ಅವಾಗ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಈ ಸೋಪ್ ಇಲ್ಲ ಅಲ್ಲಿ. ಸೊ ಇದು ಗ್ರಾಮ್ ಫ್ಲೋರ್ ಅಂತ ಸೋಪ್ ಹೆಸರು, ಕಡಲೆ ಕಾಳು ಅನ್ನ ಸೋಪ್ ಅಂತ. ಸೊ ಇದೊಂದು ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಇದು ರಕ್ತ ಚಂದನ ಅಂತ ಸೋಪು, ಇದೊಂದಿದೆ. ಹಾಗೆ
ತುಳಸಿ ತುಳಸಿ ಸೋಪು ಎಲ್ಲ ಆಯುರ್ವೇದಿಕ್ ಇದೆ. ಸೊ ಇದೊಂದು ಬಂದು ಆಲೋವೆರಾ. ಸ್ಮೆಲ್ ಮಾತ್ರ ಎಲ್ಲಾದ್ರೂ ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿ ಬರ್ತಿದೆ. ಬಟ್ ಯೂಸ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಇದ್ರ ರಿಸಲ್ಟ್ ಎಲ್ಲ ಯಾವ ಥರ ಅಂತ. ನಾವು ಇವಾಗ ಯೂಸ್ ಮಾಡಿ ನೋಡಬೇಕು ಯಾವ ರೀತಿ ಇರುತ್ತೆ ಇದು ಅಂತ. ರಕ್ತ ಚಂದನ ಈ ಹೆಸರೇ ಒಂಥರ ಯಾವುದೋ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿರೋ ವರ್ಡ್ ಥರ ಕೇಳಿಸುತ್ತೆ ನನಗಿದು. ಸೊ ಅದಾದಮೇಲೆ ಶಾಂಪೂ ವಿತ್ ಕಂಡೀಷ್ನರ್ ಅಲೋವೆರಾದ್ ಕೊಟ್ಟಿದ್ದಾರೆ. 2 in 1 ಯೂಸಸ್. ತುಂಬ ಚಿಕ್ಕ ಬಾಟಲ್. ನೋಡೋಣ ಯಾವ ರೀತಿ ಇರುತ್ತೆ. ಏನೋ ಸೆಟ್ ಆದರೆ ಇದನ್ನೇ ಟ್ರೈ ಮಾಡೋಣ ಯಾವ ರೀತಿ ಇದೆ. ಅಲೋವೆರಾ ಜೆಲ್ ಥರನೇ ಇದೆ ಇದು. ನೋಡಬೇಕು, ಯೂಸ್ ಮಾಡಿ ರಿಸಲ್ಟ್ ಚೆನ್ನಾಗಿದೆ ಹೇಳ್ತೀನಿ ನಾನು ನಿಮಗೆ. ಸೊ ಅದಾದಮೇಲೆ ಒಂದು ಗೋ ಫಾಸ್ಟ್ ಗೋಲ್ಡ್ ಅಂತ, ಇದು ಕೂಡ ಹರ್ಬಲ್ ಲಿಕ್ವಿಡ್ ವ್ಯಾಪರೈಸರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಆಯುರ್ವೇದಿಕ್ ಇದರಲ್ಲೇ ಇದೆ. ಮಕ್ಳಿಗೆ ಯೂಸ್ ಅಂದರೆ ಗುಡ್ ನೈಟು ಇದಕ್ಕೆಲ್ಲ ಇದು ಬೆಟರ್ ಅನಿಸುತ್ತೆ. ಆಯುರ್ವೇದಿಕ್ಕು ಮಕ್ಳಿಗೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊಳ್ಳೆ ಇದ್ದಾಗ. ಸೊ ಅದ್ರ ಜೊತೆಗೆ ಇದೊಂದು ಕೊಟ್ಟಿದ್ದಾರೆ. ಇದಕ್ಕೆ ಏನು ಹೆಸರು ಕರೀತಾರೆ, ಸೇಫ್ ವಿತ್ ಹರ್ಬಲ್ ಎಕ್ಸ್ಟ್ರಾಸ್ ಕೋನ್ಸ್ ಅಂತ ಇದೆ. ಅಂದರೆ ಇದು ಕೂಡ ಸೊಳ್ಳೆಗೆ ಅಂತಾನೆ ಕೊಟ್ಟಿದ್ದಾರೆ. ಅವಾಯ್ಡ್ ಮಸ್ಕಿಟೋಸ್ ಅಂತ, ಸೊಳ್ಳೆ ಬರದೇ ಇರೋದಕ್ಕೆ ಇದು ಈ ರೀತಿ ಇದೆ. ಅಂದರೆ ನಾವು ದೇವ್ರ ಮನೆಯಲ್ಲಿ ಹಚ್ತೀವಲ್ಲ ಅಗರಬತ್ತಿ ಥರದ್ದೇ, ಬಟ್ ಇದು ಸೊಳ್ಳೆಗೆ ಯೂಸ್ ಮಾಡೋ ಅಂಥದ್ದು. ಸೊ ಇದಿಷ್ಟಿದೆ ಇದರಲ್ಲಿ. ನಾವಂತೂ ಇದು ಈ ಪ್ರೋಗ್ರಾಮ್ಗೆ ಒಂದು ಅಪ್ಲೈ ಮಾಡಿದ್ದಷ್ಟೇ, ಬಟ್ ಒಂದೇ ₹1 ಕೂಡ ನಾವು ಖರ್ಚು ಮಾಡಿಲ್ಲ. ಇಷ್ಟೆಲ್ಲ ಪ್ರಾಡಕ್ಟ್ ಸಿಕ್ಕಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೀರೆ ಕೂಡ ತುಂಬ ಚೆನ್ನಾಗಿತ್ತು. ಕಲರ್ ನನಗೆ ಚೆನ್ನಾಗಿರೋದು ಸಿಕ್ಕಿತ್ತು, ಮೆರೂನ್ ಕಲರ್ ಸಿಕ್ಕಿತ್ತು. ಅದ್ರ ಜೊತೆಗೆ ಇವಾಗ ಇದೊಂದು ಹಾಟ್ ಪಾಟ್ ಅಂತ. ಸೊ ಬ್ರ್ಯಾಂಡ್ ಬಂದು ಓಲಿವ್ ಅಂತೆ, ಇನ್ಸ್ಟೆಂಟ್ ಹಾಟ್ ಪಾಟ್ ರಿಷಬ್ ಅಂತ ಇದೆ. ಸೊ ಇದ್ರ ಮೇಲ್ ಕೊಟ್ಟಿರೋ ಥರನೇ ಚಿತ್ರದಲ್ಲಿ ಇದೆ, ಅದೇ ಥರ ಇದೆ. ಸೊ ತೋರಿಸ್ತೀನಿ. ನಾನೆಲ್ಲ ಅಲ್ಲೇ ಓಪನ್ ಮಾಡಿ ಅಲ್ಲಿ ಅಮ್ಮ ಮನೇಲೆ ಓಪನ್ ಮಾಡಿ ನೋಡ್ಬಿಟ್ಟಿದ್ದೀವಿ. ಸೊ ಇಲ್ಲಿ ನಾನು ವಿಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ. ಏನೋ ಒಂಥರ ಖುಷಿ, ಮೆಮೊರೀಸ್ ಇರುತ್ತೆ. ನಾವು ಈ ಥರ ಆಡಿದ್ದು ಗೆದ್ದಿದ್ದು ಅಂತ ಮುಂದೆ ಫ್ಯೂಚರಲ್ಲಿ ಮಕ್ಕಳಿಗೆ ತೋರ್ಸೋಕ್ಕೆ ನಮ್ಮದೇ ಆದಂಥ ಒಂದು ವಿಡಿಯೋ ಇರುತ್ತಲ್ಲ ಅಂತ ಖುಷಿ. ಸೊ ಇಲ್ಲಿ ನೋಡಿ ಇದು ಈ ರೀತಿ ಇದೆ. ಎಷ್ಟು ಚೆನ್ನಾಗಿದೆ. ಡೈನಿಂಗ್ ಟೇಬಲ್ ಮೇಲೆ ಯೂಸ್ ಮಾಡೋಕ್ಕೆ. ಸದ್ಯಕ್ಕೆ ನಮ್ಮನೆ ಡೈನಿಂಗ್ ಟೇಬಲ್ ಇಲ್ಲ, ಸೊ ಹಾಗೆ ಯೂಸ್ ಮಾಡೋದು. ಈ ರೀತಿ ಇದೆ. ಬಿಸಿ ಬಿಸಿ ಏನಾದರೂ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ ಅಲ್ಲ. ಸೊ ಇದು ನೆಕ್ಸ್ಟು. ಇದಾದಮೇಲೆ ಇದು ತುಂಬ ಇಷ್ಟ ಆಯಿತು ನನಗೆ. ನಮ್ಮ ಮನೇಲಿ ಇತ್ತು ಚಿಕ್ಕದು 3 ಲೀಟರ್ಸ್ ಕುಕ್ಕರು. ಸೊ ಅದು ಹಾಳಾಗೋಗಿತ್ತು. ಸೊ ಅದಕ್ಕೆ ಅಂತಲೇ ನಮ್ಗೆ ಇವಾಗ ಇನ್ನೊಂದು ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಾಗಿತ್ತು ಅನಿಸುತ್ತೆ ನಮ್ಮ ಮನೇಲಿ ಇಲ್ಲ ಅಂತ, ಸೊ ಅದಕ್ಕೆ ಕೊಟ್ಟಿದ್ದಾರೆ. ಇದು ಬ್ರ್ಯಾಂಡಲ್ಲೇ ಕೊಟ್ಟಿದ್ದಾರೆ. ನಮ್ಗೆ ಯಾವುದು ಲೋಕಲ್ ಅನ್ನೋ ಥರದ್ರಲ್ಲಿ ಯಾವುದೂ ಕೊಟ್ಟಿಲ್ಲ ಅವರು. ಇದು ಪಿಜಾನ್ ಕಂಪ್ನಿಯಿಂದನೇ ಕೊಟ್ಟಿದ್ದಾರೆ. ಸೊ 3 ಲೀಟರ್ ಕುಕ್ಕರ್ ಚೆನ್ನಾಗೇ ಇದೆ. ಈ ರೀತಿ ಇದೆ. ಲೋ ಫ್ಲೇಮ್ನಲ್ಲಿ ತುಂಬ ಸ್ಟ್ರಾಂಗ್ ಆಗೂ ಇದೆ.
ಗಟ್ಟಿನೂ ಇದೆ ನೋಡಿ. ಪ್ರೆಸ್ಟೀಜ್. ನನ್ನ ಮೇಲ್ಗಡೆ ಮಾತ್ರ ಸ್ಟಿಕ್ಕರ್ ಅದ್ರದ್ದು ಹಾಕಿದ್ದಾರೆ ಅನ್ಕೊಂಡಿದ್ದೆ, ಬಟ್ ಇಲ್ಲ, ಇಲ್ಲೂ ಹಾಕಿದ್ದಾರೆ ಪ್ರೆಸ್ಟೀಜ್ ಅಂತ. ಸೊ ಇಲ್ಲೂ ಇದೆ. ನಂಗಂತೂ ಇಷ್ಟ ಆಯ್ತು ಇದು. ನಮ್ಮ ಪುಟಾಣಿಗೆ ರೈಸ್ ಮಾಡಕ್ಕೆ ತುಂಬಾ ದೊಡ್ಡದ್ರಲ್ಲೇ ಇಡಬೇಕಾಗಿತ್ತು. ಸೊ ಇವಾಗ ಅವ್ಳಿಗೇನಾದ್ರೂ ವೆಜಿಟೇಬಲ್ಸ್ ಅದನ್ನೆಲ್ಲ ಸ್ಮ್ಯಾಶ್ ಮಾಡೋ ತಿನ್ಸೋ ಥರ ಇರುತ್ತಲ್ಲ, ಮತ್ತೆ ಸೂಪ್ ಅದನ್ನೆಲ್ಲ ಇದರಲ್ಲಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಚಿಕ್ಕದಾಗಿ 5 ಲೀಟ್ರ್ ಕುಕ್ಕರಲ್ಲಿ ಇಡೋದು. ಸೊ ಅದು ದೊಡ್ಡದಾಗ್ತಾ ಇತ್ತು. ಸೊ ಇದು ಓಕೆ ಈಗ. ಸೊ ಅದಾದ್ಮೇಲೆ ನೆಕ್ಸ್ಟ್ ಡಿನ್ನರ್ ಸೆಟ್. ಸೊ ಡಿನ್ನರ್ ಸೆಟ್ ಕೊಟ್ಟಿದ್ದಾರೆ, ಪಿಕಾಸೋ ಅಂತ. ಒಂದು ಈ ಬಾಕ್ಸಲ್ಲಿ 17 ಸೆಟ್ ಇರುತ್ತಂತೆ. ನೋಡೋಣ 17 ಇದೆಯಾ, ಇನ್ನೂ ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ. ಸೊ ಬಟ್ ಇದೇನು ಗೊತ್ತಾ, ನಮ್ಮ ಮನೇಲಿ ನಾವು ಓಪನ್ ಮಾಡೋ ಟೈಮಲ್ಲಿ ಮಕ್ಕಳಿದ್ರಲ್ಲ, ಸೊ ಅವರು ಬ್ರೇಕ್ ಮಾಡಿಬಿಟ್ಟಿದ್ದಾರೆ. ಏನು ಅಂತ ತೋರಿಸ್ತೀನಿ, ಯಾವುದನ್ನ ಬ್ರೇಕ್ ಮಾಡಿರೋದು ಅಂತ. ಸೊ ಇದು ಮುರಿದೋಯ್ತು, ಆದರೂ ಯೂಸ್ ಮಾಡ್ಬೋದು ಅಂದ್ಕೊಂಡು ಇಟ್ಕೊಂಡಿದ್ದೀನಿ, ನೋಡೋಣ. ಸೊ ಏನೇನಿದೆ ಅಂತ ನೋಡುವ ಇದರಲ್ಲಿ. ಅದೆರಡು ಸೌಟ್ ಇದೆ, ಇದು 2 ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಅಂದರೆ ಈ ಥರ ಬಾಕ್ಸ್ ವೈಸ್ ಇದೆ ಅದರೊಳಗಡೆ. ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಬಟ್ಲು ಥರ ಇದೆ, ಈ ಥರ ಬೌಲ್ ಇದೆ, ಈ ಥರ ಚೆನ್ನಾಗಿದೆ. ತುಂಬ ಏನು ತೆಳು ಅನ್ನೋ ಥರನೂ ಇಲ್ಲ. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ನಾನು ಯಾವ್ದಾರ ಲೋಕಲ್ ಏನಾರ ಕೊಟ್ಟಿರ್ತಾರೆ ಅನ್ಕೊಂಡೆ, ಬಟ್ ತುಂಬ ಚೆನ್ನಾಗಿದ್ದಾವೆ ಬ್ರಾಂಡೆಡ್ ಎಲ್ಲ. 1 2 3 4 ಬೌಲ್ ಇದೆ ಇದರಲ್ಲಿ. ಟಿಫನ್ಗೆ ಇಡ್ಲಿ ಸಾಂಬಾರ್, ಈ ಜಾಮೂನ್ ತಿನ್ನೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಇನ್ನೆಲ್ಲ ಪ್ಲೇಟ್ಸ್ ಇದೆ. ಇದು 4 ಪ್ಲೇಟ್ಸ್ ಇದೆ, ಅಂದರೆ 4 ಪ್ಲೇಟ್ಸ್ ಅಂದರೆ ಒಂದು ಫ್ಯಾಮಿಲಿಗೆ ಆಗೋ ಥರ ಸೆಟ್ ಇದೆ. ಇದು ಈ ರೀತಿ ಇದೆ. ತುಂಬ ತೆಳು ಅಂತೂ ಇಲ್ಲವೇ ಇಲ್ಲ, ತುಂಬ ಸ್ಟ್ರಾಂಗ್ ಆಗೇ ಇದ್ದಾವೆ ನೋಡಿ. ಹಿಂಗಂದರೆ ಏನೂ ಆಗೋದಿಲ್ಲ, ಚೆನ್ನಾಗಿದೆ. ಇದು 4 ಇದೆ, 4 ಕೊಟ್ಟಿದ್ದಾರೆ. ಇದು ಅದಾದ್ಮೇಲೆ ಇದೊಂದು ಸಿಂಗಲ್ ಕೊಟ್ಟಿದ್ದಾರೆ. ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದೇ ಒಂದಿದೆ ಇದು. ಇದ್ರ ಜೊತೆ ಕೆಟಲ್ ಕೂಡ ಕೊಟ್ಟಿದ್ದಾರೆ, ಅದ್ರದ್ದು ವಿಡಿಯೋ ಕ್ಲಿಪ್ ಹಾಕ್ತೀನಿ. ಅದು ಅಲ್ಲಿ ಯೂಸ್ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈ ಕ್ಲಿಪ್ಪಲ್ಲಿ ಹಾಕ್ತೀನಿ. ಅದು ಕೂಡ ಪಿಜನ್ ಕಂಪ್ನಿದ ಕೊಟ್ಟಿದ್ದಾರೆ. ಸೊ ಇದು ಕೂಡ ಪ್ಲೇಟ್ಸ್, ಅಂದರೆ ಇದು ಚೋ ಬಿಸ್ಕೆಟ್ ಹಾಕೊಂಡು ತಿನ್ನೋ ಥರ ಸ್ನ್ಯಾಕ್ಸ್ ಐಟಮ್ಸ್ಗೆ. ಇದು ಕೂಡ 4 ಇದೆ. ಡಿಸೈನ್ ಚೆನ್ನಾಗಿದೆ ಅಲ್ಲ, ಲೆವೆಲ್. ಅದು 2 ಮಾತ್ರ ಬೇಕಾಗೋಯ್ತು. ಇದರಲ್ಲಿ ಏನಿದೆ, ಇದರಲ್ಲಿ ಬೌಲ್ ಇದೆ, ಈ ರೀತಿ ಇದೆ. ಈ ರೀತಿ ಕ್ಲೋಸ್ ಮಾಡೋ ಥರ ಬೌಲ್. ಅಲ್ಲ, ಸೂಪರ್ ಆಗಿದೆ. ನಂಗಂತೂ ತುಂಬ ಇಷ್ಟ ಆಯಿತು. ಸೊ ಇಷ್ಟೇ ಗಿಫ್ಟು, ಸ್ಯಾರಿ ಮತ್ತು ಹಾಗೆ ಕೆಟಲ್ಲು. ಇದಿಷ್ಟು ಗಿಫ್ಟು ಅವ್ರ ಕಡೆಯಿಂದ ನನಗೆ ಬಂದಿರೋ ಅಂಥದ್ದು. ಸೊ ನಾವು 1 ರೂಪಾಯಿನೂ ಖರ್ಚು ಮಾಡ್ದೇನೆ ಇಷ್ಟೆಲ್ಲ ಐಟಮ್ಸ್ ಬಂದಿದೆ ಅಂದರೆ ಸೂಪರ್ ಅಲ್ಲ. ಸ್ಟಾರ್ ಸುವರ್ಣ ಆದವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಮಿಡಲ್ ಕ್ಲಾಸ್ ಇರೋರಿಗೆ ತುಂಬ ಹೆಲ್ಪ್ಫುಲ್ಲು ಆಗುತ್ತೆ, ಮತ್ತು ಅವರು ಒಂದು ಪ್ರೋಗ್ರಾಮಲ್ಲಿ ಬಂದು ಅನ್ನೋ ಥರ
ಖುಷಿನೂ ಆಗುತ್ತೆ. ಮುಂದೆ ಫ್ಯೂಚರಲ್ಲಿ ಅವ್ರ ಮಕ್ಕಳು ನೋಡಿ ನಾವು ಒಂದು ಪ್ರೋಗ್ರಾಮಲ್ಲಿ ಅಟೆಂಡ್ ಮಾಡಿದ್ದು ಅಂತ ತೋರಿಸ್ಕೋಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಚಾನ್ಸ್ ಸಿಗ್ಬೋದು. ಅಂದರೆ ತುಂಬ ಲೇಟ್ ಆಗೋದು ಅದು ಸಿಕ್ಕೇ ಸಿಗುತ್ತೆ. ಅಂದರೆ ಆ ಶೋ ಎಂಡ್ ಆಗೋಷ್ಟರಲ್ಲಿ ಅದು ಸಿಕ್ಕೇ ಸಿಗುತ್ತೆ. ಸೊ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಮತ್ತೆ ಅವರು ಸೀಸನ್ ಇವಾಗ 2 ನಡೀತಿದೆ. ಸೀಸನ್ ನೆಕ್ಸ್ಟ್ ಬರ್ಬೋದು. ಟ್ರೈ ಮಾಡ್ತಾ ಇರಿ. ಹೋಪ್ ಯಾರು ಕಳ್ಕೊಬೇಡಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಸೊ ಮತ್ತೆ ಕ್ಲಿಪ್ಸು ಮುಂದೆ ಹಾಕ್ತೀನಿ. ಅದೇನಾರ ಅಕಸ್ಮಾತ್ ಕಾಪಿರೈಟ್ ಇಶ್ಯೂ ಬಂದರೆ ಸೊ ಅದು ಆಗೋದಿಲ್ಲ ಅನಿಸುತ್ತೆ. ಸೊ ಏನು ಹೇಳಿ, ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಈ ಶೋ ಮಾಡಿ. ಫ್ಯಾಮಿಲಿ ಜೊತೆ ಟೈಮ್ ಪಾಸು, ಗೇಮ್ಸು, ಅವ್ರು ನಮ್ಮನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಗೆ ಏನಾರು ಆಸೆ ಇದ್ರೆ ಕೂಡ ಇಲ್ಲಿ ಹೇಳ್ಕೊಂಡಿರ್ತೀವಿ. ಡೈರೆಕ್ಟಾಗಿ ಹೇಳ್ಕೊಂಡೋದಕ್ಕೆ ಆಗದೆ ಇರೋ ಕೆಲವೊಂದು ವಿಷಯನೂ ಬೇಕಾದ್ರೆ ಶೇರ್ ಮಾಡಿರ್ಬೋದು ಈ ಟೈಮಲ್ಲಿ. ಮತ್ತೆ ಫನ್ನಿ ಆಗಿರುತ್ತೆ. ನನಗೆ ಅಲ್ಲಿ ಅವರು ಇಷ್ಟ ಆಗಿರೋದು ರವಿಶಂಕರ್ ಸರ್. ತುಂಬಾ ಅಂದರೆ ತುಂಬಾನೇ ಫ್ರೆಂಡ್ಲಿ ಆಗಿ, ಅವರು ಕ್ಯಾರೆಕ್ಟರ್ ವೈಸ್ ಮಾತ್ರ ಆ ಥರ ಕಾಮಿಡಿ ಮಾಡ್ತಾರೆ ಅನ್ಕೊಂಡಿಲ್ಲ. ಬಟ್ ನಾರ್ಮಲ್ ಆಗೂ ಅವರು ನಮ್ಮ ಜೊತೆ ಮಾತಾಡುವಾಗ ಕಾಮಿಡಿ ಮಾಡ್ಕೊಂಡೇ ಮಾತಾಡ್ತಿರ್ತಾರೆ. ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿತ್ತು. ನಂಗಂತೂ ತುಂಬ ಇಷ್ಟ ಆಯಿತು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಒಂದು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಒಂದು ಪುಟ್ಟದೊಂದು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಇದೇ ಸ್ಯಾರಿ ಹೇಗಿದೆ. ಹಾಗೆ ಇಲ್ಲಿ ಫ್ಯಾಮಿಲಿ ಜೊತೆ ಗೇಮ್ಸ್ ಎಲ್ಲ ಆಡಿಸಿದಾಗ ನಮ್ಮ ರೂಪಿಗೆ ಈ ಕೆಟ್ಟಲ್ ಕೊಟ್ಟಿದ್ರು. ಇದು ಪ್ರೈಸ್ ಬಂದಿತ್ತು ಅವಳಿಗೆ. ಸೊ ಹಾಗೆ ಒಂಚೂರು ಕ್ಲಿಪ್ ತೊಗೊಂಡಿದ್ದೆ ಅಷ್ಟೇ. ನಮ್ಮನೆ ಪುಟಾಣಿಗಳು ನೋಡಿ ಹೇಗೆ ಆಟ ಆಡ್ತಿದ್ದಾವೆ. ಏನಾಯ್ತು ಸನ್ನಿಧಿ? ಏನಾಯ್ತು? ಏನು ಬೈದ್ಲಾ? ಹೊಡದ್ಲಾ ಬೈದ್ಲಾ? ಅಲ್ಲು ಏನ್ ಮಾಡ್ದೆ ಚಿನ್ನಮ್ಮ? ಏನ್ ಮಾಡ್ದೆ? ಸೊ ಇದೊಂದು ಫೋಟೋ ಕೂಡ ಕೊಟ್ಟಿದ್ರು. ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಹೇಳಿದ್ನಲ್ಲ ಆಗ್ಲೇ ನಾನು, ಇದಕ್ಕೂ ಮೊದಲು ನಾನು ಒಂದು ಶೋಲು ಕೂಡ ಮಾಡಿದ್ದೆ ಅಂತ, ಸುವರ್ಣ ಸೂಪರ್ ಸ್ಟಾರ್ ಅಂತ. ಸೊ ಇದನ್ನು ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅದ್ರದ್ದು ಸರ್ಟಿಫಿಕೇಟು. ಸೊ ಆ ಪ್ರೋಗ್ರಾಮಲ್ಲಿ ನನಗೆ ಬಂದಂಥ ಗಿಫ್ಟ್ಸ್ ಇದು ಒಂದು ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್ ಹಾಗೆ ಕಾಫಿ ಮೇಕರ್. ಬಟ್ ನಾನು ಎರಡೂ ಕೂಡ ಯೂಸ್ ಮಾಡ್ತಿಲ್ಲ. ಬಟ್ ನನ್ಗೆ ಅಷ್ಟು ಯೂಸ್ ಅನ್ನಿಸ್ಲಿಲ್ಲ. ಸೊ ಹಾಗೆ ಇಟ್ಟಿದ್ದೀನಿ. ಸೊ ಆ ಪ್ರೋಗ್ರಾಮ್ ನೆನಪು ಅಂತ ಅಷ್ಟೇ ಇಟ್ಟಿದ್ದೀನಿ. ಬೆಳಿಗ್ಗೆ 10 ಗಂಟೆಗೆ ಎದ್ದೇಳೋದು. 10 ಗಂಟೆಗೆ ಎದ್ದೇಳೋದ? ಯಾವುದೇ ಕೆಲಸ ಕಾರ್ಯಗಳಾದ್ರು ಆಮೇಲೆ ತರ ಅವ್ರು ಫುಲ್ ಫಾಸ್ಟ್ ಇದ್ದಾರೆ ಸರ್. ಕುದುರೆ ಎಸ್ ಅಡುಗೆ ಚೆನ್ನಾಗಿ ಮಾಡ್ತಾರೆ. ನಮ್ಗೆ ಒಂದಿನ ಮಾಡ್ಕೊಟ್ಟಿಲ್ಲ. ಯಾರು ಮಾಡ್ಕೊಡ್ತಾರೆ?